UPSC ಪರೀಕ್ಷೆಯಲ್ಲಿ 600ನೇ ರ್ಯಾಂಕ್ನೊಂದಿಗೆ 2ನೇ ಬಾರಿಗೆ UPSCಯನ್ನ ತೇರ್ಗಡೆಯನ್ನು ಆಗಿದ್ದಾರೆ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಭಾನುಪ್ರಕಾಶ್. ಇವರು ಕಳೆದ ಬಾರಿ ಕೂಡ UPSC ಪಾಸ್ ಆಗಿದ್ರು. ಆದ್ರೆ ಕಳೆದ ಬಾರಿ ಕರ್ನಾಟಕ ಕೇಡರಲ್ಲಿ IPS ಆಗಿದ್ರು. ಆದ್ರೆ ಈ ಬಾರಿ ಮತ್ತೆ IAS ಆಗಲೇಬೇಕು ಅಂತೇಳಿ ಎಕ್ಸಾಮ್ ಅನ್ನ ಬರೆದು ಅದ್ರಲ್ಲಿ ಸಕ್ಸಸ್ ಆಗಿದ್ದಾರೆ. ನಮ್ಮ ಜೊತೆ ಭಾನುಪ್ರಕಾಶ್ ಇದ್ದಾರೆ, ಮಾತಾಡ್ತೀನಿ. ಸರ್, 2ನೇ ಬಾರಿ ಸೆಲೆಕ್ಟ್ ಆಗಿರುವಂಥದ್ದು ಸರ್, ಎಷ್ಟು ಖುಷಿ ಕೊಡುತ್ತೆ ಸರ್? ಸೆಲೆಕ್ಟ್ ಆಗಿರೋ ತುಂಬ ಖುಷಿ ಇದೆ ಸರ್. ಕಳೆದ ಬಾರಿ 448 ಬಂದು IPSನಲ್ಲಿ ಇದ್ದೀನಿ. IASಗೆ ಅಂತ ಮತ್ತೆ ಬರೆದಿದ್ದೆ, ಬಟ್ ಈ ವರ್ಷ 600 ಬಂದಿದೆ. ಸೊ ನೋಡ್ಬೇಕು ಸರ್, ಮುಂದಿನ ಬಾರಿ ಮತ್ತೆ ನೋಡ್ಬೇಕಷ್ಟೇ. ಸರ್, ವೃತ್ತಿಯಲ್ಲಿ ವೈದ್ಯರಾಗಿ UPSC ಕ್ಲಿಯರ್ ಮಾಡಿಕೊಂಡು ಜೊತೆಗೆ ನಾಗರಿಕ ಸೇವಾ ಕೆಲಸಕ್ಕೆ ಬರಬೇಕು ಅಂತೇಳಿ ನಿಮ್ಗೆ ಈ ಥಾಟ್ ಬಂದಿದ್ದು ಹೇಗೆ ಅಂತ ಸರ್? ಸರ್, ನಾನು ಬೇಸಿಕ್ಲಿ ಮಕ್ಕಳ ತಜ್ಞ, ಚಿಲ್ಡ್ರನ್ ಸ್ಪೆಷಲಿಸ್ಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಾಗ. ಸೊ ಹೆಲ್ತ್ ಅಂದರೆ ಸಾಮಾನ್ಯವಾಗಿ ನಾವು ಡಾಕ್ಟ್ರು, ಇಂಜೆಕ್ಷನ್ ಮಾತ್ರ ಇಷ್ಟಕ್ಕೆ ಲಿಮಿಟ್ ಮಾಡ್ತೀವಿ. ಬಟ್ ಉಳಿದಂಥ ಸಾಮಾಜಿಕ ಮತ್ತು ಆರ್ಥಿಕ ಹಲವಾರು ವಿಷಯಗಳು ಹೆಲ್ತನ್ನು ಡಿಟರ್ಮೈನ್ ಮಾಡುತ್ತೆ ಒಬ್ಬ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ. ಅದನ್ನೆಲ್ಲ ಸ್ವಲ್ಪ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೋಡಿದಾಗ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಕಡೆಗೆ ಹೋಗಬೇಕು ಅಂತ ಮನಸ್ಸು ಬಂದು ಪ್ರಯತ್ನ ಮಾಡಲಿಕ್ಕೆ ಶುರು ಮಾಡಿದೆ ಸರ್. ಅಂದರೆ ತಮ್ಮ ಪ್ರಿಪ್ರೇಷನ್ ಹೇಗಿತ್ತು ಸರ್? ಡೈಲಿ ಎಷ್ಟು ಅವರ್ ಓದ್ತಿದ್ರಿ, ಯಾವ ರೀತಿ ಪ್ರಿಪೇರ್ ಆಗ್ತಿದ್ರಿ ಅಂತ ಸರ್? ಸರ್, ಪ್ರಿಪ್ರೇಷನ್ ನಾನು ಕಳೆದು 4 ವರ್ಷದಿಂದ ಪ್ರಿಪೇರ್ ಆಗಿದ್ದೀನಿ. ಒಟ್ಟು ಲಾಸ್ಟ್ ಟೈಮ್ ಇದನ್ನು ಸೇರಿ ಒಟ್ಟು 4 ವರ್ಷ ಪ್ರಿಪೇರ್ ಆಗಿದ್ದೀನಿ ಸರ್. ನಾನು ವರ್ಕ್ ಕೂಡ ಮಾಡ್ತಿದ್ದೆ, ಡಾಕ್ಟ್ರಾಗಿ ಪೀಡಿಯಾಟ್ರಿಷಿಯನ್ ಕೆಲಸ ಮಾಡ್ತಿದ್ದರಿಂದ ಸಮಯ ಸಿಗ್ತಿದ್ದು ತುಂಬ ಕಡಿಮೆ. 9ರಿಂದ 4:30 ತನಕ ಕೆಲಸ ಮುಗಿಸಿ ಸಂಜೆ 5 ಗಂಟೆಯಿಂದ ಮಲಗೋ ತನಕ ಓದ್ತಿದ್ದೆ ಸರ್. 11:30-12 ಗಂಟೆ ತನಕ ಓದ್ತಿದ್ದೆ. ಬಟ್ ಕನ್ಸಿಸ್ಟೆಂಟಾಗಿ ಅದನ್ನೇ 3 ವರ್ಷ ಮಾಡಿದ್ದೀನಿ ಸರ್. ಸರ್, UPSC ಕ್ಲಿಯರ್ ಮಾಡಬೇಕು, IAS ಆಗಬೇಕು, IPS ಆಗಬೇಕಂತೇಳಿ ಕೋಟ್ಯಾಂತರ ಜನ ಯುವಕ ಯುವತಿಯರ ಕನಸಾಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಿ ಸರ್? ಹೆಂಗಿರಬೇಕು ಪ್ರಿಪ್ರೇಷನ್ ಅಂತೇಳಿ? ಸರ್, ಪ್ರಿಪ್ರೇಷನಿಗೆ ಬಂದರೆ ಸಾಮಾನ್ಯವಾಗಿ ನಾವು ಎಲ್ಲರೂ ಶುರು ಮಾಡೋರು ತುಂಬ ಜನ ಇರ್ತಾರೆ. ಬಟ್ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ ಆಗುತ್ತೆ. ಸೊ ಯಾವುದೇ ಫೀಲ್ಡಿಂದ ಬಂದಿರಲಿ, ಯಾವುದೇ ಮಾಧ್ಯಮದಲ್ಲಿ ಓದಿರಲಿ, ಕರ್ನಾಟಕ ಅಥವಾ ಭಾರತದ ಯಾವುದೇ ಭಾಗದಿಂದ ಬಂದಿರಲಿ, ಕನ್ಸಿಸ್ಟೆಂಟಾಗಿ ಎವ್ರಿ ಡೇ ಪ್ರಾಮಾಣಿಕವಾಗಿ ಓದಿದ್ರೆ ಯಾರು ಬೇಕಾದರೂ ಕ್ಲಿಯರ್ ಮಾಡ್ಬೋದು ಸರ್. ಸರ್, ನೀವು ವೈದ್ಯರಾಗಿದ್ರು ಕೂಡ UPSC ಕ್ಲಿಯರ್ ಮಾಡಬೇಕು, IAS ಆಗಬೇಕು ಅನ್ನೋದಕ್ಕೆ ಏನು ಪ್ರಮುಖ ಕಾರಣ ಅಂತೇಳಿ ಸರ್? ನಿಮ್ಗೆ ಯಾವಾಗ ಈ ಥಾಟ್ ಬಂದಿದ್ದು ಅಂತ? ಸರ್, ಇದು ಮುಖ್ಯವಾಗಿ ನಾನು MD ಮಾಡಬೇಕಾದ್ರೆ ಕಿಮ್ಸ್ ಹುಬ್ಳಿನಲ್ಲಿ MD ಮಾಡಿದ್ದು ನಾನು. ಆವಾಗ ಅಲ್ಲಿ ನಡೆದಂಥ ಕೆಲವೊಂದು ಘಟನೆಗಳು ತುಂಬ ಪ್ರಭಾವ ಬೀರಿತು. ಮೊದಲನೇದಾಗಿ. ಎರಡನೇದಾಗಿ ನಮ್ಮ ತಾಯಿನೂ ಕೂಡ ನನಗೆ ಇನ್ಸ್ಪಿರೇಷನ್ ಸರ್. ಅವರು ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಾರೆ. ಸೊ ಅವರು ಮಾಡೋಂಥ ಸಮಾಜದ ಮಾಡ್ತಕ್ಕಂಥ ಕೆಲಸಗಳು ನೋಡಿ ಅದು ಕೂಡ ನನಗೆ ಇನ್ಸ್ಪೈರ್ ಆಗಿದೆ ಸರ್. 2 ವಿಷಯಗಳಿಂದ ನಾನು ಆಡಳಿತ ಸೇವೆ ಕಡೆಗೆ ಹೋಗಬೇಕು ಅಂತ ಮನಸ್ಸು ಮಾಡಿದ್ದೆ ಸರ್. ಇದಿಷ್ಟು UPSC ಪರೀಕ್ಷೆಯಲ್ಲಿ 2 ಬಾರಿ ಪಾಸ್ ಮಾಡಿದಂಥ ಹೆಮ್ಮೆಯ ಕನ್ನಡಿಗ ಡಾಕ್ಟರ್ ಭಾನುಪ್ರಕಾಶ್ ಅವರ ಮಾತು. ನಿಜಕ್ಕೂ ಇವ್ರ ಮಾತುಗಳನ್ನು ಕೇಳಿದ್ರೆ ಹೊಸದಾಗಿ UPSC ಪರೀಕ್ಷೆನ ಬರೀಬೇಕಂತ ಪ್ರಿಪೇರ್ ಆಗುವಂಥ ಎಷ್ಟೋ ಕೋಟ್ಯಾಂತರ ಜನ ಯುವಕರಿಗೆ ಸ್ಫೂರ್ತಿ ಆಗುತ್ತೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.